ನಮಸ್ತೆ ಫ್ರೆಂಡ್ಸ್, ಗೋಪಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಒಂದು ಮನೆ ಮದ್ದಿನೊಂದಿಗೆ ಬಂದಿದ್ದೇನೆ. ಅದರಲ್ಲಿ ಕೆಮ್ಮು, ಶೀತ ಹಾಗೆ ಗಂಟಲು ನೋವು ಕಡಿಮೆ ಆಗುತ್ತೆ. ಈ ಮನೆ ಮದ್ದಿಗೆ ಬೇಕಾಗುವಂಥದ್ದು ಹೊಂಗೆ ಮರದ ಎಲೆ ಪ್ರಮುಖವಾದ ಪದಾರ್ಥ. ಇದು ಎಲ್ಲ ಕಡೆ ಸಿಗುತ್ತೆ. ಪಾರ್ಕಲ್ಲಾಗಿರ್ಬೋದು, ರೋಡ್ ಸೈಡಲ್ಲಾಗಿರ್ಬೋದು ಅಥವಾ ಹೊಳೆ ಬದಿಲಾಗಿರ್ಬೋದು, ಎಲ್ಲ ಕಡೆಯೂ ಸಿಗುತ್ತೆ. ಈ ಎಲೆಗಳ ಜೊತೆಗೆ ನಾನು ಅರಿಶಿನ, ಕಾಳುಮೆಣಸು, ಕಲ್ಲಸಕ್ಕರೆ ಹಾಗೆ ಕೊತ್ತಂಬರಿನ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಆಪ್ಷನಲ್, ಅದು ಒಳ ಜ್ವರ ಇದ್ದರೆ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ಕೊತ್ತಂಬರಿ ಆಪ್ಷನಲ್. ಈ 4 ಪದಾರ್ಥಗಳನ್ನು ಸೇರಿಸ್ಕೋಬೇಕು. ಅದರಲ್ಲಿ ಫಸ್ಟ್ ತೊಗೊಳ್ಳೋದು ನೀವು ಎಲೆ ತೊಗೊಂಡು ಸ್ವಲ್ಪ ಪುಡಿ ಮಾಡ್ಕೋಬೇಕು. ಅಂದರೆ ಕೈಯಲ್ಲೇ ಸ್ವಲ್ಪ ಹರಿದು ಬಿಟ್ಟು ಹಾಕ್ಕೊಂಡ್ರೆ ಕುಟ್ಟುಕೊಳ್ಳೋದಕ್ಕೆ ಈಸಿ ಆಗುತ್ತೆ. ನಾನಿಲ್ಲಿ ಬಳಸಿರುವಂಥದ್ದು ಅರಿಶಿನ ಆಗಿರ್ಬೋದು, ಕಲ್ಲಸಕ್ಕರೆ ಆಗಿರ್ಬೋದು, ಹಾಗೆ ಕಾಳುಮೆಣಸು ಆಗಿರ್ಬೋದು, ಎಲ್ಲನೂ ಆ್ಯಂಟಿಬಯೋಟಿಕ್ ಆಗಿ ಕೆಲಸ ಮಾಡಿ. ಈ ಎಲೆನ ಪುಡಿ ಮಾಡಿ ಹಾಕ್ಕೊಂಡಾದಮೇಲೆ ಈ ಎಲೆ ಜೊತೆಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಕಾಳುಮೆಣಸು, ಅಂದರೆ 20ರಿಂದ 25, ಹಾಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ, ಈ 3 ಸೇರಿಸಿ ಚೆನ್ನಾಗಿ ಕುಟ್ಕೋಬೇಕು. ಈ ಔಷಧಿ ಗಂಟಲು ನೋವಿಗೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಹೇಗೆ ಅಂತಂದರೆ, ನನ್ನ ಅನುಭವನ ಹೇಳೋದಾದರೆ, ನನಗೆ ಗಂಟಲಲ್ಲಿ ಇನ್ಫೆಕ್ಷನ್ ಆಗಿತ್ತು. ಕರೆದಿದ್ದಂತೂ ತಿನ್ನೋದಕ್ಕಾಗ್ತಾ ಇರಲಿಲ್ಲ. ಆಮೇಲೆ ಹೇಗಾಯಿತು ಅಂತಂದರೆ, ಪಲ್ಯನ ನಾನು ಫ್ರೈ ಮಾಡಿದ್ರೂ ತಿನ್ನೋದಕ್ಕಾಗ್ತಾ ಇರಲಿಲ್ಲ, ಅಷ್ಟು ಇನ್ಫೆಕ್ಷನ್ ಆಗೋಗಿತ್ತು. ಏನು ಕಷಾಯ ಮಾಡಿಕೊಂಡ್ರೂ ಕಡಿಮೆ ಆಗ್ತಿರಲಿಲ್ಲ. ಹೋಮಿಯೋಪತಿ ಮೆಡಿಸಿನ್ ಆಯಿತು, ಅಲೋಪತಿ ಮೆಡಿಸಿನ್ ಆಯಿತು, ಹಾಗೆ ಆಯುರ್ವೇದಿಕ್ ಮೆಡಿಸಿನ್ ಕೂಡ ಆಯಿತು. ಯಾವುದ್ರಲ್ಲೂ ಕಡಿಮೆ ಆಗಲಿಲ್ಲ. ಕೊನೆಗೆ ಈ ಕಷಾಯದಲ್ಲಿ ನನಗೆ ಕಡಿಮೆ ಆಯಿತು. ನೋಡಿ, ಈಗ ಕುಟ್ಟಿರೋದನ್ನು ಹಾಕ್ಕೊಂಡು ಅದಕ್ಕೆ ನಾನು ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕು. 3/4 ಲೀಟ್ರು ನೀರು ತೊಗೊಂಡಿದ್ದೀನಿ ನಾನು. 3/4 ಲೀಟ್ರ್ ನೀರನ್ನು ಹಾಕಿಬಿಟ್ಟು ಸ್ವಲ್ಪ ಕಲ್ಲಸಕ್ಕರೆನ ಹಾಕ್ಕೋತೀನಿ. ಕಲ್ಲಸಕ್ಕರೆ ಹೇಗೆ ಅಂತಂದರೆ, ನಿಮಗೆ ಮಕ್ಕಳಿಗೆ ಆದರೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ, ದೊಡ್ಡವರಾದರೆ ಕಡಿಮೆ ಹಾಕ್ಕೋಬೋದು. ನೋಡಿಬಿಟ್ಟು ಹಾಕ್ಕೊಳ್ಳಿ. ಹಾಗೆ 1 ಟೇಬಲ್ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಅರಿಶಿನ ಪುಡಿನ ನಾನು ಹಾಕ್ಕೋತಾ ಇದ್ದೀನಿ. ಇಷ್ಟನ್ನು ಹಾಕಿಬಿಟ್ಟು ನೀಟಾಗಿ ಕುದಿಸ್ಕೋಬೇಕು. ಒಂದು 5ರಿಂದ 10 ನಿಮಿಷದವರೆಗೂ ಕುದಿಸ್ಕೋಬೇಕಾಗತ್ತೆ. ಅದು 3/4 ಲೀಟ್ರನ್ನ ನೀರು ಹಾಕಿದ್ದೀನಲ್ಲ, 3/4 ಲೀಟ್ರ್ ಹಾಕಿರೋದು ಅರ್ಧ ಲೀಟ್ರಿಗಿಂತ ಕಡಿಮೆ ಆಗೋಷ್ಟು ಕುದಿಸ್ಕೋಬೇಕು. ಅಂದರೆ ಅರ್ಧ ಆಗೋಷ್ಟು ಕುದಿಸ್ಕೋಬೇಕು. 1 ಲೋಟ ನೀರು ತೊಗೊಂಡ್ರೆ ಅದರಲ್ಲಿ ಅರ್ಧ ಲೋಟ ಬರೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ಈ ಥರ ಕುದಿಸ್ಕೊಂಡು ಆದಮೇಲೆ ನೀವು ಕುಡಿಬೋದು. ಈ ಮನೆ ಮದ್ದನ್ನು ನಾನು ರೇಡಿಯೋ ಕಾರ್ಯಕ್ರಮದಲ್ಲಿ ಬರುತ್ತಲ್ಲ, ಅದರಲ್ಲಿ ಕೇಳಿಸ್ಕೊಂಡಿದ್ದೆ. ಒಂದು ಸರಿ ಗಂಟಲು ನೋವು ಈ ಥರ ಮೆಡಿಸಿನ್ ಮಾಡಿ ಸಾಕಾಗೋಯ್ತು ಅಂದ್ಬಿಟ್ಟು ಈ ಮನೆ ಮದ್ದನ್ನು ಮಾಡಿ ನೋಡೋಣ ಅಂದ್ಬಿಟ್ಟು ಟ್ರೈ ಮಾಡಿ ನೋಡಿದೆ. ಈ ಟ್ರೈ ಮಾಡಿ ನೋಡಿದ್ರೆ ತುಂಬ ಬೆನಿಫಿಟ್ ಆಯಿತು. ನೀವು ಕೂಡ ತುಂಬ ಟೈಮಿಂದ ಇದೆ ಗಂಟಲು ನೋವು ಅಂತಂದರೆ ಒಂದು ಮಿನಿಮಮ್ 15 ಡೇಸು 21 ಡೇಸು ಆ ಥರ ಮಾಡಿ. ಇಲ್ಲ ಅಂತಂದರೆ ಲಾಂಗ್ ಟೈಮ್ ತೊಗೊಂಡ್ರೆ ನಿಮಗೆ ಲೈಫ್ ಲಾಂಗ್ ಕೆಮ್ಮು ಅಥವಾ ಆ ಥರದ್ದು ಯಾವುದೇ ಸಂಬಂಧಪಟ್ಟಿರೋಂತಹ ಅಸ್ತಮಾವರೆಗೂ ಕಂಟ್ರೋಲ್ ಆಗುತ್ತೆ ಅಂತ ಅವ್ರು ಹೇಳಿದ್ದಾರೆ. ಆಯುರ್ವೇದಿಕ್ ಡಾಕ್ಟ್ರು ಹೇಳಿದರು. ನಾನು ರೇಡಿಯೋದಲ್ಲಿ ಕೇಳಿದ್ದು. ಒಂದು ಸರಿ ಮಾಡಿ ಪ್ರಯತ್ನ ಮಾಡಿ ನೋಡಿ. ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ ಈ ಮನೆ ಮದ್ದು. ಎಲ್ಲರಿಗೂ ಧನ್ಯವಾದಗಳು. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಮಾಡಿ. ಇದೇ ತರಹದ ವಿಡಿಯೋಗಳಿಗಾಗಿ ನಮಸ್ತೆ.